ಪರಪ್ಪನಗ್ರಹಾರದಲ್ಲಿ ರಾಜ್ಯಾತಿಥ್ಯವನ್ನ ದರ್ಶನ್ಗೆ ನೀಡಿದ ಹಿನ್ನೆಲೆಯಲ್ಲಿ ಈಗ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗಿದೆ. ಈ ನಿಟ್ಟಿನಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ನ ಶಿಫ್ಟ್ ಮಾಡೋಕೆ ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಕೋರ್ಟ್ ಅನುಮತಿ ಪಡೆದ ಬಳಿಕ ಶಿಫ್ಟ್ ಮಾಡಬೇಕಾಗುತ್ತೆ. ಎಲ್ಲ 13 ಆರೋಪಿಗಳ ಶಿಫ್ಟ್ಗೆ ಈಗ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ತೀರ್ಮಾನ ಮಾಡಿದರೆ ಆಗೋದಿಲ್ಲ, ಕೋರ್ಟ್ ಗಮನಕ್ಕೆ ತರಬೇಕಾಗತ್ತೆ, ಕೋರ್ಟ್ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಶಿಫ್ಟ್ ಮಾಡಿಕೊಳ್ಳುತ್ತಾರೆ. ಅಲ್ಲಿಯವರೆಗೂ ಈಗ ಇಲ್ಲ. ಸದ್ಯಕ್ಕೆ ಆರಂಭದಲ್ಲೂ ಕೂಡ ತನಿಖಾಧಿಕಾರಕ್ಕೆ ಹೇಳಿದ್ರು 4 ಜನರನ್ನ ಇಲ್ಲಿ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋಣ, ಇನ್ನುಳಿದಂಥವ್ರನ್ನ ಪರಪ್ಪನಗ್ರಹಾರದಲ್ಲೇ ಇರಲಿ ಅಂತೆಲ್ಲ ಕೇಳ್ಕೊಂಡಿದ್ರು. ಆಗ ಬೇಡ ಅಂತ ಹೇಳಿದ್ರು, ಇಲ್ಲೇ ಇರಲಿ ಅಂತ ದರ್ಶನ್ ಅವ್ರನ್ನು ಕೂಡ ಇಲ್ಲೇ ಇಟ್ಟಿದ್ರು. ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಸೊ ಕೋರ್ಟ್ ಅನುಮತಿ ಪಡೆದ ಬಳಿಕ ಶಿಫ್ಟ್ ಮಾಡೋಕ್ಕೆ ಮುಂದಾಗ್ತಾರೆ ಬಳ್ಳಾರಿ ಜೈಲಿಗೆ. ಪರಪ್ಪನಗ್ರಹಾರದಲ್ಲಿ ನಿಭಾಯಿಸೋಕ್ಕಾಗ್ತಾ ಇಲ್ಲ ಅಂತಂದರೆ ಇನ್ನು ಬಳ್ಳಾರಿಯಲ್ಲಿ, ಅದರ ನಂತರ ಬೆಳಗಾವಿಯಲ್ಲಿ ಹಿಂಡಲಗ ಜೈಲಿನಲ್ಲಿ ಹೇಗೆ ನಿಭಾಯಿಸ್ತೀರಾ ನೀವು? ಅಲ್ಲಿ ಯಾರ್ಯಾರು ಇದ್ದಾರೆ, ಎಂತೆಂಥ ಕ್ರಿಮಿನಲ್ಸ್ಗಳಿರುವಂಥ ಜೈಲುಗಳವೆಲ್ಲ, ಅಲ್ಲಿ ನಿಭಾಯಿಸ್ಕೊಳ್ಳೋಕ್ಕಾಗತ್ತೆ? ಅಥವಾ ಅಲ್ಲಿ ಯಾರ್ದು ಕೇಂದ್ರೀಕೃತ ಆಗೋದಿಲ್ಲ, ಇಲ್ಲೇ ಫೆಸಿಲಿಟಿಗಳೆಲ್ಲ ಅಲ್ಲಿ ಸಿಕ್ಬಿಟ್ರೆ ಯಾರು ಗಮನ ಹರಿಸೋದಿಲ್ಲ ಅಂತನಾ? ಇಲ್ಲಾದರೆ ಸ್ವಲ್ಪ ಫೋಕಸ್ ಆಗುತ್ತೆ, ಎಲ್ಲ ಮಾಧ್ಯಮಗಳೆಲ್ಲ ಇಲ್ಲೇ ಇರ್ತವೆ, ಫೋಕಸ್ಸು ಪರಪ್ಪನಗ್ರಹಾರ ಅಲ್ಲಾದರೆ ಇರಲ್ಲ ಅಂತ ನಿಮ್ಮ ಯೋಚನೆಗಳಿರಬೇಕು. ನಿಮ್ಮದು ಸ್ವಲ್ಪ ಗೊತ್ತು ನಮಗೆ ನೀವು ಎಂತೆಂಥ ಯೋಚನೆ ಮಾಡ್ತೀರಾ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಬಳ್ಳಾರಿ ಮತ್ತು ಹಿಂಡಲ್ಗ ಕಳಿಸ್ಬಿಟ್ರೆ ಅಲ್ಲಿ ಯಾವ ಮಾಧ್ಯಮಗಳು ಕೂಡ ಜಾಸ್ತಿ ಕಿರಿಕಿರಿ ಇರೋದಿಲ್ಲ. ಮಾಧ್ಯಮಗಳು ಹೋಗ್ಬಿಟ್ಟು ಚೆಕ್ಕು ಕೂಡ ಮಾಡ್ಸೋಕ್ಕೆ ಹೋಗೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಎಂಥ ಫೆಸಿಲಿಟಿಗಳು ಕೊಟ್ಟರೆ ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ಶಿಫ್ಟ್ ಮಾಡೋ ಯೋಚನೆ ಇರ್ಬೋದು. ಅಥವಾ ಇಲ್ಲೇ ಇದ್ದು ನಾವು ಅವ್ರನ್ನ ಸ್ಟ್ರಿಕ್ಟಾಗಿ ಮಾನಿಟರ್ ಮಾಡ್ತೀವಿ ಅಂತ ಯಾಕೆ ಬರೋದಿಲ್ಲ? ಅಂಥ ಮನಸ್ಥಿತಿಗಳು ಬರಬೇಕಲ್ಲ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಫೈನಲಿ ಸರ್ಕಾರ ಏನೋ ನಿರ್ಧಾರ ಮಾಡಿದಂಗೆ ಕಾಣಿಸ್ತಾ ಇದೆ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದ್ರ ಬಗ್ಗೆ. ಬಟ್ ಕೋರ್ಟ್ನಿಂದಲೂ ಕೂಡ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಯಾಕೆ ಶಿಫ್ಟ್ ಮಾಡೋಣ ಅಂತ ಸರ್ಕಾರಕ್ಕೆ ಯೋಚನೆ ಬಂದಿದೆ? ಅಲ್ಲಿ ಈ ಥರ ಆಗಲ್ಲ ಅಂತ ಏನು ಗ್ಯಾರಂಟಿಯನ್ನು ಸರ್ಕಾರ ಕೊಡ್ತಾ ಇದೆ? ಅರುಣ್, ಹೌದು, ಬೇರೆ ಜೈಲುಗಳಲ್ಲೂ ಕೂಡ ಇದೇ ವ್ಯವಸ್ಥೆಗಳು ಸಿಗೋದಿಲ್ಲ ಅನ್ನುವಂತಹ ಅನುಮಾನಗಳು ಸಹಜವಾಗೇ ಕಾಡುತ್ತೆ. ಆದರೆ ಈಗ ರಾಜ್ಯ ಸರ್ಕಾರಕ್ಕೆ ದರ್ಶನ್ ಕೇಸ್ನಿಂದ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿದೆ. ಯಾಕೆಂದರೆ ಸೆಂಟ್ರಲ್ ಜೈಲಿನಲ್ಲೇ ಈ ರೀತಿಯಾದಂಥ ವ್ಯವಸ್ಥೆಗಳು ಇದಾವೆ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ತತ್ಕ್ಷಣಕ್ಕೆ ಬಂದಿರುವಂಥ ಆರೋಪದಿಂದ ಒಂದಿಷ್ಟು ಮುಕ್ತ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದರ್ಶನನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ CM ಅವರು ನಿನ್ನೆಯೇ ಸೂಚನೆಯನ್ನು ಕೊಟ್ಟಿದ್ದರು. ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು, DG ಅವರು ಅಲೋಕ್ ಮೋಹನ್ ಅವರು, ಅದೇ ರೀತಿಯಾಗಿ ಕಾನೂನು ಸಚಿವ HK ಪಾಟೀಲ್ ಅವರು CM ಜೊತೆ ಚರ್ಚೆಯನ್ನು ಮಾಡಿದ್ರು. ಆ ಚರ್ಚೆಯಲ್ಲಿ ದರ್ಶನನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಈಗ ಕೋರ್ಟ್ನ ಗಮನಕ್ಕೆ ಜೈಲಾಧಿಕಾರಿಗಳು ತಂದು ಮುಂದೆ ಆ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ದರ್ಶನ್ ಜೊತೆಗೆ ಉಳಿದ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಸೂಚನೆಯನ್ನು CM ಕೊಟ್ಟಿರೋದ್ರಿಂದ ಅವರನ್ನು ಕೂಡ ಬೇರೆ ಬೇರೆ ಜೈಲಿಗೆ ವರ್ಗಾವಣೆ ಮಾಡ್ತಾರೆ. ಸೊ ನೀವು ಹೇಳಿದಾಗೆ ಹೌದು, ಆ ಬೇರೆ ಕಡೆನೂ ಕೂಡ ಇದೇ ರೀತಿಯಾದಂತಹ ಐಷಾರಾಮಿ ಬದುಕನ್ನು ಮಾಡದೇ ಇರೋದಕ್ಕಾಗಲ್ಲ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಆದರೆ ತತ್ಕ್ಷಣಕ್ಕೆ ಬಂದಿರುವಂತಹ ಆರೋಪದಿಂದ ಮುಕ್ತವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಕ್ರಮಕ್ಕೆ ಮುಂದಾಗಿದೆ. ಕೋರ್ಟ್ನ ಆದೇಶವನ್ನು ಪಡೆದು ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಗೃಹ ಇಲಾಖೆ ಮಾಡುತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಿನ್ನೆ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ಪರಪ್ಪನಗ್ರಹಾರ ಕಾರಾಗೃಹದಲ್ಲಿ, ಕೇಂದ್ರ ಕಾರಾಗೃಹದಲ್ಲಿ ಆಗಿರ್ತಕ್ಕಂತಹ ಕೆಲವು ಅಕ್ರಮಗಳ ಬಗ್ಗೆ 3 ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾವೆ. ಅವುಗಳ ತನಿಖೆಯನ್ನು ಈಗ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ. ಒಂದು ಪ್ರಕರಣದ ತನಿಖೆಯನ್ನು ACP ಮಟ್ಟದ ಅಧಿಕಾರಿಗಳಿಗೆ ಕೊಡಲಾಗಿದೆ. ಉಳಿದ 2 ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಕೊಡಲಾಗಿದೆ. ಈ ಕಾರಾಗೃಹದ ವಿಷಯಗಳು ಬಂದಾಗ ಅಲ್ಲಿ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಅನುಮತಿ ಕೂಡ ಬೇಕಾಗ್ತದೆ. ಆ ಅನುಮತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಮತ್ತು ಮುಂದಿನ ತನಿಖೆಯನ್ನು ಕೂಲಂಕಷವಾಗಿ ಮಾಡಲಾಗ್ತದೆ. ಸರ್, ಇದು ಏನಾದರೂ ಅಲ್ಲಿ ಲೋಕಲ್ ಅವರಿಗೆ ಇನ್ವೆಸ್ಟಿಗೇಷನ್ ಹೇಳಿದ್ದೀರಾ ಅಥವಾ ಸಪರೇಟ್? ಹೌದು, ಒಬ್ಬ ACP ಅವರು ಮತ್ತು 2 ಜನ ಇನ್ಸ್ಪೆಕ್ಟರ್ಗಳು ಈ 3 ಪ್ರಕರಣಗಳ ತನಿಖೆಗಳನ್ನು ಮಾಡ್ತಾ ಇದ್ದಾರೆ. ಸರಿ.